ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಇಂದಿನ ಕಥಾವಾಚಕರಾಗಿ ನಮ್ಮ ಜೊತೆಗಿದ್ದಾರೆ ಸಾಹಿತ್ಯಾಸಕ್ತರು ಮತ್ತು ಪಥ್ಯಾಹಾರ ತಜ್ಞರೂ ಆಗಿರುವ ಕವಿತಾ ಎಸ್ ಉಪ್ಪೂರು. ಕಥೆಯ ಶೀರ್ಷಿಕೆ ಮಮತೆಯ ಹೂ ಕಮರಿದಾಗ. ಮಳೆಯ ಹನಿಯು ವಸುವಿನ ಕೆನ್ನೆಯನ್ನು ಸವರಿತು. ಎಲ್ಲಿಂದಲೋ ಬೀಸಿ ಬಂದ ತಂಗಾಳಿ ಆಕೆಯನ್ನು ವರ್ತಮಾನದಿಂದ ಹಿಂದಿನ ನೆನಪುಗಳ ಕೊಂಡಿಗೆ ಸಿಲುಕಿಸಿತ್ತು. ಕದಡಿದ ಮನಸ್ಸಿನಲ್ಲಿ ಮಧುರವಾದ ಭಾವನೆಗಳ ಸರಮಾಲೆ ಸುರುಳಿಯಾಗಿ ಮನಪಟಲದಲ್ಲಿ ಹಾದು ಹೋಗುತ್ತಿತ್ತು. ಪುಟ್ಟ ಮನೆ, ಚೊಕ್ಕ ಸಂಸಾರದಲ್ಲಿ ಹುಟ್ಟಿದ ವಸುವಿಗೆ ತಂದೆ ತಾಯಿಗಳೆಂದರೆ ಜೀವ. ಆಕೆಯ ತಂದೆ ರಾಮರಾಯರು ಮಗಳನ್ನು ಸುಸಂಸ್ಕೃತಳನ್ನಾಗಿ ಬೆಳೆಸಿದ್ದರು. ಆಕೆಯು ಸದ್ಗುಣವತಿ. ಕರುಣೆ, ದಯೆ, ಅನುಕಂಪ ಎಲ್ಲವೂ ರಕ್ತಗತವಾಗಿಯೇ ಬೆಳೆದಿತ್ತು. ಸಣ್ಣ ವಯಸ್ಸಿನಿಂದಲೂ ಪ್ರಾಣಿ ಪಕ್ಷಿಗಳ ಮೇಲೆ ಅಕ್ಕರೆ ಇತ್ತು. ದಾರಿಯಲ್ಲಿ ಬರುವಾಗ ದೊರೆತಿದ್ದ ಊನಗೊಂಡ ಪಕ್ಷಿಯನ್ನು ಅತ್ಯಂತ ಕಾಳಜಿಯಿಂದ ಶುಶ್ರೂಷೆಗೈದು ಪುನಃ ಬಾನೆತ್ತರಕ್ಕೆ ಹಾರಿಬಿಟ್ಟಾಗ ತಾನೇ ರೆಕ್ಕೆ ಬಿಚ್ಚಿ ಹಾರಿದಷ್ಟು ಸಂತೋಷ ಆಕೆಯದ್ದಾಗಿತ್ತು. ಆಗಿನ್ನೂ ಆಕೆಗೆ 14 ತುಂಬಿರಲಿಲ್ಲ. ಆಕೆಯ ತಾಯಿ ಕ್ಯಾನ್ಸರ್ನ ಮಾರಿಗೆ ಬಲಿಯಾದಳು. ಅವಳ ಇಷ್ಟದಂತೆ ರಾಮರಾಯರು ಮಗಳನ್ನು BA ಪದವಿ ವ್ಯಾಸಂಗಕ್ಕೆ ಸೇರಿಸಿದರು. ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾದ ಆಕೆಗೆ ಶಿಕ್ಷಕಿಯಾಗಬೇಕೆಂಬ ಕನಸಿತ್ತು. ಅಂತೆಯೇ ಆಕೆ B.Ed ಪದವಿಯನ್ನು ಪಡೆದು ತನ್ನ ಕನಸಿನ ಬೆನ್ನೇರಿ ಶಿಕ್ಷಕ ವೃತ್ತಿ ಆರಂಭಿಸಿದಳು. ಮೃದು ಮನಸ್ಸಿನ ಈ ಬಾಲೆ ಎಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕಿಯಾದಳು. ಆದರೆ ಎಳವೆಯಲ್ಲಿಯೇ ತಾಯಿಯನ್ನು ಕಳೆದುಕೊಂಡಿದ್ದ ಆಕೆಗೆ ತಾಯಿ ಇಲ್ಲದ ಮಗು ಎಂಬ ನೋವು ಕಾಡದಂತೆ ರಾಮರಾಯರು ಸಲಹಿದ್ದರು. ಸ್ವಾಭಿಮಾನಿಯಾಗಿದ್ದ ಆಕೆ ಮೊದಲೇ ತನ್ನ ತಂದೆಯಲ್ಲಿ ಮದುವೆ ಏನಿದ್ದರೂ ಸ್ವಂತ ದುಡಿಮೆ, ಉತ್ತಮ ಕೆಲಸ ದೊರಕಿದ ಬಳಿಕ ಎಂದು ಅರಿಕೆ ಮಾಡಿಕೊಂಡಿದ್ದಳು. 2 ವರ್ಷದ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸಿದ ಬಳಿಕ ರಾಮರಾಯರು, ಮಗಳೇ, ಇನ್ನು ನನ್ನ ಜವಾಬ್ದಾರಿಯನ್ನು ಕಳೆದುಕೊಳ್ಳುವ ಕಾಲವು ಕೂಡಿ ಬಂದಿದೆ. ನಿನಗೆ ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡುತ್ತೇನೆ ಎಂದರು. ಅದಕ್ಕೊಪ್ಪಿದ ಆಕೆ ತಂದೆಯೊಡನೆ ತಾವು ನನ್ನೊಂದಿಗೆ ಇರಬೇಕೆಂದು ಭಾಷೆ ತೆಗೆದುಕೊಂಡಳು. ಇತ್ತ ಯೋಗ್ಯ ವರನಿಗಾಗಿ ರಾಯರು ಹುಡುಕಾಟ ಆರಂಭಿಸಿದರು. ಉತ್ತಮನಾದ ಒಬ್ಬ ಅನಾಥ ಹುಡುಕನ ಜಾತಕ ನೋಡಿದ ರಾಮರಾಯರು ಮಗಳಲ್ಲಿ ವಿಚಾರ ಮಾಡಿದರು. ಬ್ಯಾಂಕಿನಲ್ಲಿ ಕೆಲಸಕ್ಕಿದ್ದ ಆತನ ಭಾವಚಿತ್ರ ರಾಮರಾಯರನ್ನು ಸೆರೆ ಹಿಡಿಯಿತು. ಜಾತಕ ಕೂಡಿ ಬಂದಾಗ ರಾಯರ ಸಂತೋಷ ಮುಗಿಲು ಮುಟ್ಟಿತು. ಮಗಳ ಮದುವೆಗಾಗಿ ಕೂಡಿಟ್ಟ ಹಣವನ್ನು ತೆಗೆಯಲು ಅಣಿ ಮಾಡಿದರು. ಒಂದು ಶುಭ ದಿನ ಆ ಹುಡುಗ ತನ್ನ ಆಪ್ತರೊಡನೆ ಹುಡುಗಿಯನ್ನು ನೋಡುವ ಸಂಪ್ರದಾಯಕ್ಕಾಗಿ ಬಂದ. ವಸುವಿನ ಸೌಂದರ್ಯ ಆತನನ್ನು ಪ್ರೀತಿಯ ಮಾಯಿಗೆ ತಳ್ಳಿತು. ವಸುವಿಗೂ ಆತ ಇಷ್ಟವಾದನು. ಅವನ ಹೆಸರೇ ವಸಂತ. ಆಕೆಯು ನಾಚಿಕೆಯಿಂದ ತಲೆ ತಗ್ಗಿಸಿ ಒಪ್ಪಿಗೆ ಸೂಚಿಸಿದಳು. ಶುಭ ಲಗ್ನದಲ್ಲಿ ರಾಯರು ತಮ್ಮ ಮಗಳನ್ನು ವಸಂತನಿಗೆ ಧಾರೆ ಎರೆದರು. ಅದ್ಧೂರಿಯಿಂದ ಕೂಡಿದ ಔತಣಕೂಟದಿಂದ ನೆಂಟರಿಷ್ಟರು ತೃಪ್ತರಾದರು. ತುಂಬು ಮನಸ್ಸಿನಿಂದ ವಧುವರರಿಗೆ ಶುಭಾಶೀರ್ವಾದಗೈದರು. ಇತ್ತ ಪ್ರೀತಿಯ ಮಗಳನ್ನು ಗಂಡನ ಮನೆಗೆ ಕಳಿಸುವ ದಿನ ರಾಯರ ಗಲ್ಲದ ಮೇಲೆ ಆನಂದ ಬಾಷ್ಪಗಳು ಉದುರಲಾರಂಭಿಸಿದವು. ಆದರೆ ಮಗಳು ಮೊದಲೇ ಹೇಳಿದಂತೆ ನಮ್ಮೊಡನೆ ನೀವಿರಬೇಕೆಂದು ಹೇಳಿದಳು. ಆದರೆ ರಾಯರು ಸದ್ಯ ನೀವಿರುವರು ಸಂಸಾರ ಆರಂಭಿಸಿ ಎಂದು ಮಾತು ಮರೆಸಿ ಆಕೆಯನ್ನು ಬೀಳ್ಕೊಟ್ಟರು. ಸ್ವಲ್ಪ ದಿನಗಳ ಬಳಿಕ ಅಳಿಯ ವಸಂತ ದಿಢೀರನೆ ಮಾವನ ಮನೆಗೆ ಬಂದು ಸಾಮಾನುಗಳನ್ನು ತುಂಬಲು ಹೇಳಿದ. ನಮಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಲ್ಲವೆಂದು ಒತ್ತಾಯಿಸಿದ ಬಳಿಕ ಅಳಿಯ ಬಯಸಿದಂತೆ ಮಗಳ ಮನೆಗೆ ಬಂದರು. ರಾಯರು ತಮ್ಮ ಮಗಳು ಅಳಿಯ ಸುಖ ದಾಂಪತ್ಯ ಸಾಗಿಸುತ್ತಿರುವುದನ್ನು ಕಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ತನ್ನ ಗಂಡನ ಮಾತಿನಂತೆ ವಸುವು ಮನೆಪಾಠವನ್ನಷ್ಟೇ ಮಾಡುತ್ತಿದ್ದಳು. ಅಲ್ಲೇ ಹತ್ತಿರದ ಮಕ್ಕಳಿಗೆ ಉಚಿತವಾಗಿ ಪಾಠಗಳನ್ನು ಹೇಳುತ್ತಿದ್ದಳು. ಹಾಗೆಯೇ ರಾಯರು ಮಕ್ಕಳಿಗೆ ನೀತಿ ಕಥೆಗಳನ್ನು ಹೇಳುತ್ತಾ ಸಮಯ ಕಳೆಯುತ್ತಿದ್ದರು. ದಿನ ಕಳೆದಂತೆ
ರಾಯರು ಮಗಳಲ್ಲಿ ತನಗೆ ಮೊಮ್ಮಗು ಬೇಕೆಂದು ಅವರ ಬಯಕೆಯನ್ನು ಮುಂದಿಟ್ಟರು. ಇನ್ನು ಕೆಲವೇ ತಿಂಗಳಲ್ಲಿ ತಾವು ತಾತ ಆಗುತ್ತಿರುವಿರೆಂದು ಅವರಿಗೆ ಅಚ್ಚರಿಯ ಸಂತೋಷದ ಸಂಗತಿಯನ್ನು ತಿಳಿಸಿದಳು. ವಸುವು ಮುದ್ದಾದ ಗಂಡು ಮಗುವಿನ ತಾಯಿಯಾದಳು. ರಾಯರು ಮಗುವಿನ ಆಟ, ಆತನ ತೊದಲ್ನುಡಿಗಳಿಂದ ತಮ್ಮನ್ನು ತಾವೇ ಮರೆಯುತ್ತಿದ್ದರು. ಇತ್ತ ವಸುವು ತನ್ನ ಮಗುವಿನ ಸುತ್ತ ನೂರಾರು ಆಶಾ ಗೋಪುರವನ್ನು ಕಟ್ಟಿಕೊಂಡು ಕನಸು ಕಾಣತೊಡಗಿದಳು. ಈ ಸುಂದರ ಕನಸುಗಳ ಬೆನ್ನೇರಿ ಓಡುತ್ತಿದ್ದಾಗ ಸುನಾಮಿಯಂತೆ ಅಪ್ಪಳಿಸಿದ ಒಂದು ಅಪಘಾತ ಆಕೆಯ ಜೀವನದ ಗತಿಯನ್ನೇ ಬದಲಿಸಿತ್ತು. ಆಕೆಯು ತನ್ನ ಗಂಡ ಮತ್ತು ಮಗ ವಿವೇಕನೊಡನೆ ದೇವಸ್ಥಾನಕ್ಕೆ ತೆರಳಿ ವಾಪಸ್ಸಾಗುವಾಗ ಯಮನಂತೆ ಬಂದ ಒಂದು ದೊಡ್ಡ ಲಾರಿ ಅವರ ವಾಹನಕ್ಕೆ ಬಡಿದು ಆಕೆಯ ಗಂಡನ ಜೀವ ತೆಗೆದಿತ್ತು. ಇದನ್ನು ಕಂಡಾರೆ ಕಂಡ ಆಕೆಗೆ ಆ ಭೀಕರ ಘಟನೆಯಿಂದ ಹೊರಬರಲು ವರುಷಗಳೇ ಹಿಡಿದವು. ತನ್ನ ಪ್ರೀತಿಯ ಮಗಳ ಬಾಳು ಇಂತಾದುದನ್ನು ಕಂಡು ರಾಮರಾಯರು ನಲುಗಿ ಹೋದರು. ಇದೇ ದುಃಖದಲ್ಲಿ ಹಾಸಿಗೆ ಹಿಡಿದು ಕೊನೆಯುಸಿರೆಳೆದರು. ಒಲವಿನ ಗಂಡನನ್ನು, ಪ್ರೀತಿಯ ತಂದೆಯನ್ನು ಕಳೆದುಕೊಂಡ ಆಕೆಗೆ ದಿಕ್ಕೇ ತೋಚದಾಯಿತು. ಕೇವಲ ತನ್ನ ಮಗ ವಿವೇಕನನ್ನು ಸಲಹಲು ಪುನಃ ತನ್ನ ವೃತ್ತಿಗೆ ಸೇರಿಕೊಂಡಳು. ಆಕೆಗೆ ಸಮಾಜದಲ್ಲಿ ಬಾಳಲು ವಿಪರೀತ ಸಂಕಷ್ಟ ಎದುರಾಯಿತು. ಕ್ಷಣಕ್ಕೊಂದು ಮಾತನಾಡುವ ಜನರ ಕೈಯಲ್ಲಿ ಸಿಲುಕಿ ಮರುಗಿದಳು. ಸಮಾಜದ ಉತ್ತರವಿಲ್ಲದ ಪ್ರಶ್ನೆಗಳಿಗಾಗಿ ಕೊರಗತೊಡಗಿದಳು. ತನ್ನೆಲ್ಲ ಸಂಕಷ್ಟಗಳನ್ನು ಮೀರಿ ನಿಂತು ಕೇವಲ ತನ್ನ ಮಗನಿಗಾಗಿ ಜೀವ ಸವೆಸಿದಳು. ಮಮತೆಯ ಕುಡಿಯನ್ನು ಸಾಕಿ ಸಲಹಿದಳು. ಮಗನು ವಿದ್ಯಾವಂತನಾದ. ಆದರೆ ಬೆಳೆಯುತ್ತಿದ್ದಂತೆ ಆತ ವಿಚಿತ್ರ ಸ್ವಭಾವದವನಾದ. ಪ್ರೀತಿ, ಕರುಣೆ, ಸಂಬಂಧಗಳ ಬೆಲೆ ತಿಳಿಯದ ಆತ ವಿದೇಶಿ ಸಂಸ್ಕೃತಿಯ ಅಂಧಾನುಕರಣೆಯಲ್ಲಿ ತನ್ನ ವಿವೇಕವನ್ನೇ ಕಳೆದುಕೊಂಡಿದ್ದ. ವಿದ್ಯಾವಂತನಾದ ಅವನಿಗೆ ವಿದೇಶದಲ್ಲಿ ಕೆಲಸ ದೊರೆಯಿತು. ಅತ್ತ ಹೋದ ಆತ ತನ್ನ ತಾಯಿಯ ಯೋಗಕ್ಷೇಮವನ್ನೇ ಮರೆತ. ಕೇವಲ ದುಡ್ಡೆಂದು ಶ್ರೀಮಂತಿಕೆಯ ಮದವೇರಿ ಹೋದ. ಜೀವಕ್ಕಿಂತ ಹೆಚ್ಚಾಗಿದ್ದ ತಂದೆ, ಪತಿಯನ್ನು ಕಳೆದುಕೊಂಡಿದ್ದ ವಸುವಿಗೆ ಆಧಾರನಾಗಿದ್ದ ಮಗ ತನ್ನನ್ನು ಬಿಟ್ಟು ಹೋದರೂ ತನ್ನ ಯೋಗಕ್ಷೇಮವನ್ನು ವಿಚಾರಿಸಬಹುದೆಂಬ ನಿರೀಕ್ಷೆಯಿತ್ತು. ಆದರೆ ಅದು ಹುಸಿಯಾದಾಗ ಆಕೆ ಕುಗ್ಗಿ ಹೋದಳು. ಇಳಿ ವಯಸ್ಸಿನಲ್ಲಿಯೂ ತನ್ನ ವೃತ್ತಿಯನ್ನು ಮುಂದುವರೆಸಿಕೊಂಡು ತನ್ನ ಮಗನ ಕುರಿತು ಕಂಡಿದ್ದ ಕನಸುಗಳ ಚಿತ್ತಾರಕ್ಕೆ ಕೊಳ್ಳಿಯಿಟ್ಟ ವಿಧಿಯನ್ನು ಶಪಿಸುತ್ತಿದ್ದಳು. ಆಕೆಯ ವಿದ್ಯಾರ್ಥಿಗಳು ಸೇರಿ ಆಕೆಯನ್ನು ಅನಾಥಾಶ್ರಮವೊಂದಕ್ಕೆ ಸೇರಿಸಿದರು. ಆ ಆಶ್ರಮದಲ್ಲಿ ಹೊರಗೆ ಆಗಸವನ್ನು ನೋಡುತ್ತಾ ಕುಳಿತ ಆಕೆಗೆ ಹಿಂದಿನ ಜೀವನವು ಮಿಂಚಿನಂತೆ ಕಣ್ಣಿಗೆ ಅಪ್ಪಳಿಸಿತ್ತು. ಬೇಡವೆಂದರೂ ಕಂಬನಿ ಮಳೆಯಂತೆ ಉದುರುತ್ತಿತ್ತು. ಇಳಿ ಜೀವ ಇನ್ನೂ ಮಗನ ನಿರೀಕ್ಷೆಯ ಆಶಾಕಿರಣವನ್ನು ಹೊತ್ತುಕೊಂಡಿತ್ತು. ಆ ತಾಯಿಯ ಪ್ರೀತಿಯನ್ನು ಅರಿಯದ ಮಗ ಹಣವೆಂಬ ಮಾಯೆಗೆ ಸಿಲುಕಿ ನಿರ್ದಯಿಯಾಗಿದ್ದ. ವಾಸ್ತವವನ್ನು ಅರಿಯದೆ ಕುಳಿತಿದ್ದ ಆಕೆಯ ಜೀವವು ಮಿಂಚಿನ ಹೊಡೆತಕ್ಕೆ ಸಿಲುಕಿ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಭರವಸೆಗಳು ಈಡೇರಲಿಲ್ಲ. ಮಮತೆಯ ಹೂ ತನ್ನ ಪ್ರೀತಿಯ ಕುಡಿಯನ್ನು ಕಾಣದೆ ಕಮರಿತು. ಕಥೆಯ ಶೀರ್ಷಿಕೆ ತ್ಯಾಗಮಯಿ ತಾಯಿ. ಅಂದು ಪರಿ ತನ್ನ ಅಮ್ಮನ ಶ್ರಾದ್ದಕ್ಕೆಂದು ಮನೆಗೆ ಬಂದಿದ್ದಳು. ಏ ಪರಿಯತ್ತೆ, ಹೀಗೆ ಯಾಕೆ ಕೂತಿದ್ದಿ? ನನ್ನೊಡನೆ ಬಾ ಎಂದು ಸಹನ ಪ್ರೀತಿಯಿಂದ ಕರೆದಾಗ ಒಲ್ಲದ ಮನಸ್ಸಿನಿಂದ ಅಲ್ಲಿಂದ ಎದ್ದಳು. ಸಹನ, ಇವತ್ತೇಕೋ ಸಂಕಟ ಆಗ್ತಿದೆ ಕಣೆ, ಅಮ್ಮ ನೆನಪಾಗ್ತಿದ್ದಾಳೆ ಅಂತ ಪರಿ ಒಂದೇ ಸಮನೆ ಬಿಕ್ಕಿದಳು. ಅತ್ತೆ, ನನ್ನ ಅಜ್ಜಿಯನ್ನು ನಾನು ನೋಡಿಯೇ ಇಲ್ಲ. ನನಗೆ ಅವರು ಹೇಗಿದ್ರು ಅಂತ ಕುತೂಹಲ ಅತ್ತೆ. ಸ್ವಲ್ಪ ಅವರ ಬಗ್ಗೆ ಹೇಳು ಅತ್ತೆ ಎಂದು ಸಹನ ಪರಿಯನ್ನು ಕೇಳಿದಳು. ಸಹನ, ನಮ್ಮಮ್ಮ ಮುಕ್ತ ಪುಟ್ಟ ಕಂದಮ್ಮ ಕಣೆ. ಅವಳು ದೊಡ್ಡ ಮನೆತನದಲ್ಲಿ ಹುಟ್ಟಿದ್ಲು. ದಿನ ರೇಷ್ಮೆ ಲಂಗ ಹಾಕೊಂಡು ಬೆಳೆದಿದ್ಲು. ಆದ್ರೆ ಪಾಪ ಅವಳು ಸಣ್ಣ ವಯಸ್ಸಿರುವಾಗ್ಲೇ ಅವರಮ್ಮ ತೀರ್ಕೊಂಡ್ರಂತೆ. ಅವರಪ್ಪ ಇನ್ನೊಂದು ಮದ್ವೆ ಆದ್ರು. ಇನ್ನು ಎರಡನೇ ಅಮ್ಮನೂ 2 ಮಗು ಆದ ತಕ್ಷಣ ಬಾಣಂತನದಲ್ಲಿ ಹೋಗ್ಬಿಟ್ರಂತೆ. ಪಾಪ ನನ್ನ ಮೊಮ್ಮಂಗೆ ಅವಳ ಅಮ್ಮನ ಪ್ರೀತಿಯೇ ಸಿಕ್ಕಿಲ್ಲ. ತನ್ನ ತಮ್ಮ ತಂಗಿಯರನ್ನೆಲ್ಲ ಈ ನನ್ನಮ್ಮನೆ ಪ್ರೀತಿಯಿಂದ ಸಾಕಿದ್ಲಂತೆ. ಸಾಧಾರಣ 16 ವರ್ಷದೊಳಾದಾಗ ನಮ್ಮಮ್ಮನ ಮದ್ವೆ ಮಾಡಿಕೊಟ್ರು. ನಮ್ಮಜ್ಜ ಗವರ್ಮೆಂಟ್ ಕೆಲ್ಸದ ಹುಡ್ಗಾನೇ ಆಗ್ಬೇಕು ಅಂತ ತುಂಬಾ ಹುಡುಕಿ ಆಸೆ ಪಟ್ಟು
ಪೋಸ್ಟ್ ಮಾಸ್ಟರ್ಗೆ ಮದ್ವೆ ಮಾಡಿಕೊಟ್ರು. ನಮ್ಮಮ್ಮ ಗಂಡನ ಮನೆಗೆ ಬಂದಾಗ್ಲೇ ಗೊತ್ತಾಯ್ತು ಅವರಿಗೆ ಜವಾಬ್ದಾರಿ ಜಾಸ್ತಿ ಇತ್ತು. ನಮ್ಮಪ್ಪಂಗೆ ಅಕ್ಕ ತಂಗಿಯರು ತುಂಬಾ ಜನ. ಎಲ್ರದ್ದು ಮದ್ವೆ ಬಾಣಂತನ ಎಲ್ಲ ಇವರದ್ದೇ ಜವಾಬ್ದಾರಿ. ಗೌರ್ಮೆಂಟ್ ಪಗಾರ ಬಂದ್ರೂ ಏನೂ ಸಾಕಾಗ್ತಿರ್ಲಿಲ್ಲ. ಆದ್ರೆ ನಮ್ಮಮ್ಮ ಹಠವಾದಿ ಸಹನ. ರೇಷ್ಮೆ ಲಂಗ ಹಾಕೊಂಡ್ ಬೆಳೆದವಳು ಈ ಬಡತನಕ್ಕೆ ಹೇಗ್ ಒಕ್ಕೊಂಡ್ಲು ನನ್ಗಂತೂ ಗೊತ್ತಿಲ್ಲ. ನನ್ನಪ್ಪನೂ ಮುಂಗೋಪಿ. ಅನ್ನ ಸಾರು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಅಲ್ಲೇ ಎಷ್ಟು ಹೋಗೋನು. ಪಾಪ ನನ್ನಮ್ಮ ಸಾಮಾನಿಲ್ಲದೆ ಏನ್ ಮಾಡಿಯಾಳು. ನಮ್ಮಮ್ಮನ ಅಡಿಗೆ ಅಷ್ಟು ರುಚಿ. ಆದ್ರೆ ಏನ್ ಮಾಡೋದು, ಆಗಿನ ಕಾಲದಲ್ಲಿ ಸಾಮಾನಿಗೆ ಕಷ್ಟ ಇತ್ತು. ಮನೆ ಹತ್ರ ಆಚೆ ಈಚೆ ಮನೆಗೆ ಚಕ್ಲಿ ಕೋಡ್ಬಳೆ ಮಾಡ್ಲಿಕ್ಕೆ ಸಹಾಯಕ್ಕೆ ಹೋಗಿ ಅಷ್ಟೋ ಇಷ್ಟೋ ದುಡಿತಿದ್ಲಂತೆ. ತಾಯಿಯಂತೆ ಸಲಹಿದಕ್ಕೋ ಏನೋ ತಮ್ಮಂದ್ರು ಬಂದಾಗ ಕೈಯಲ್ಲಿ ಅಲ್ಪ ಸ್ವಲ್ಪ ಹಣ ಕೊಡೋರು. ಯಾರ್ ಕೊಟ್ಟಿದ್ದು ಎಷ್ಟು ದಿನ ಬರುತ್ತೆ ಅಲ್ವಾ. ಇತ್ತ ಗೌರ್ಮೆಂಟ್ ಕೆಲಸ ಆಗಿದ್ರಿಂದ ನಮ್ಮಪ್ಪಂಗೆ ಬೇರೆ ಬೇರೆ ಕಡೆ ವರ್ಗ ಆಗ್ತಿತ್ತು. ಅಲ್ಲೆಲ್ಲ ಸುತ್ತಮುತ್ತಲಿನವರನ್ನೆಲ್ಲ ಮಾತಾಡಿಸಿ ಹೊಸ ಹೊಸ ಭಾಷೆ ಕಲಿತು ಅವರೊಂದಿಗೆ ಸಿನಿಮಾಕ್ಕೂ ಹೋಗಿ ಎಲ್ಲಿ ಹೋದ್ರೂ ಸೈ ಅನ್ಸ್ಕೊಂಡ್ ಬರ್ತಿದ್ಲು ಕಣೆ. ಅವಳು ಮಾಡ್ತಿದ್ ಒಂದೊಂದು ತಿಂಡಿನೂ ಬಹಳ ರುಚಿ. ಮನೆಗೆ ನೆಂಟ್ರಿಷ್ಟ್ರು ಬಂದ್ರೆ ಏನೂ ಇಲ್ಲದ ಸಮಯದಲ್ಲೂ ಇದ್ದದ್ರಲ್ಲೇ ರುಚಿಯಾದ ಅಡಿಗೆ ಮಾಡಿ ಸಂಭ್ರಮಿಸ್ತಾ ಇದ್ಲು. ತನ್ನ ಮಕ್ಕಳೆಲ್ಲ ಬೇರೆ ಊರಿಗೆ ಓದಿಗೆ ಕೆಲ್ಸಕ್ಕೆ ಹೋದಾಗ ಅವರ ಪತ್ರಕ್ಕಾಗಿ ಅಂಚೆ ಅಣ್ಣನತ್ರ ಕಾಯ್ತಾ ಇದ್ಲು. ತನ್ನ ಮಕ್ಕಳು ಊರಿಗೆ ಬರ್ತಿದ್ದಾರೆ ಅಂತ ಗೊತ್ತಾದ ಕೂಡ್ಲೆ ಕೋಡ್ಬಳೆ ಚಕ್ಲಿ ಎಲ್ಲ ಮಾಡಿ ಬಿಸಿ ಬಿಸಿ ನೀರು ಹಂಡೆ ತುಂಬಾ ಕಾಯಿಸಿ ಎಣ್ಣೆ ಸ್ನಾನಕ್ಕೆ ಅಣಿ ಮಾಡ್ತಾ ಇರ್ತಿದ್ಲು. ಕಾಲಕ್ರಮೇಣ ಮಕ್ಕಳಿಗೂ ಮದ್ವೆ ಆಯ್ತು. ನನ್ನಮ್ಮನೂ ಅಜ್ಜಿ ಆದ್ಲು. ತನ್ನ ಮೊಮ್ಮಕ್ಕಳನ್ನ ತುಂಬಾ ಹಚ್ಕೊಂಡಿದ್ಲು ಕಣೆ. ನೀನೇನೋ ನೋಡಿಲ್ಲ, ಆದ್ರೆ ನಿಮ್ಮಣ್ಣ ಹುಟ್ಟಿದಾಗ ಮನೆ ಹತ್ರ ಇದ್ದವ್ರಿಗೆಲ್ಲ ಬೆಲ್ಲ ತೆಂಗಿನಕಾಯಿ ಮಾಡಿಕೊಟ್ಟು ಗಂಡು ಮಗು ಕಣ್ರಿ ನನ್ ಮಗಂಗೆ ಅಂತ ಸಂಭ್ರಮ ಪಟ್ಟಿದ್ಲು. ತುಂಬಾ ದೈವ ಭಕ್ತೆ ಕಣೆ ಅವಳು. ಯಾವಾಗ್ಲೂ ದೇವ್ರು ದಿಂಡ್ರು ಅಂತ ಮಾಡದ ಉಪವಾಸ ಇಲ್ಲ. ಯಾವಾಗ್ಲೂ ಪೂಜೆ ಪುನಸ್ಕಾರ ಅಂತ ಮನೆ ಹತ್ರ ದೇವಸ್ಥಾನಕ್ಕೆ ಭಜನೆಗೆ ಹೋಗ್ತಿದ್ಲು. ಅವಳು ಯಾವತ್ತೂ ಅವಳಿಗಾಗಿ ಬೇಡಿದವಳೇ ಅಲ್ಲ. ಎಲ್ಲಿ ಹೋದ್ರೂ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋತಿದ್ಲು. ಅದ್ರ ಫಲವೇ ಏನೋ ಸಹನ, ನಾವೀಗ ಒಳ್ಳೆ ಮಟ್ಟಕ್ಕೆ ಬಂದಿದ್ದೀವಿ. ಅವಳು ಕರುಣಾಮೂರ್ತಿ ಕಣೆ. ಯಾರ ಮನೆಗ್ ಬಂದ್ರೂ ಊಟ ಹಾಕ್ತೆ ಕಳಿಸೋದೇ ಇಲ್ಲ. ಅವಳ ಮೃದು ಮಾತು ಪ್ರೀತಿಯ ಮಡಿಲನ್ನ ನಾನ್ ಇಷ್ಟ ದೊಡ್ಡವಳಾದ್ರೂ ಮಿಸ್ ಮಾಡ್ತೀನಿ. ತನ್ನೆಲ್ಲಾ ಕುಟುಂಬದವರಿಗೆ ಮಡದಿಯಾಗಿ ತಾಯಿಯಾಗಿ ನಾದಿನಿಯಾಗಿ ಅತ್ತಿಗೆಯಾಗಿ ಎಲ್ರನ್ನೂ ಪ್ರೀತಿಯಿಂದಾನೆ ಗೆದ್ದಿದ್ಲು. ಎಲ್ರಿಗೂ ಅವಳಂದ್ರೆ ಆಸೆ ಜೀವ. ಆದ್ರೆ ನಾನ್ ಮಾತ್ರ ಅವಳಿಗೆ ತುಂಬಾ ನೋವು ಕೊಟ್ಬಿಟ್ಟೆ ಕಣೆ. ಹದಿಹರೆಯದ ಮದದಿಂದ ಇದ್ದವರನ್ನೆಲ್ಲ ನಾನು ಮನೆಗೆ ಕರ್ಕೊಂಡ್ ಬರ್ತಿದ್ದೆ. ಪಾಪ ಏನು ಹೇಳ್ದೆ ಊಟ ತಿಂಡಿ ಹಾಕೋಳು. ಅದು ಸಾಲ್ದು ಅಂತ ಮದುವೆ ಅಂತ ಬಂದಾಗ ನನ್ ನಿಲುವನ್ ಯಾರೂ ಕೇಳೇ ಇಲ್ಲ. ಮುಂಚೆ ಎಲ್ಲ ಹಾಗೆ ಕಣೆ. ನಮ್ಮನ್ ಯಾರೂ ಕೇಳ್ತಾ ಇರ್ಲಿಲ್ಲ. ಎಲ್ಲ ದೊಡ್ಡವರೇ ನಿಶ್ಚಯ ಮಾಡ್ತಾ ಇದ್ರು. ನಾನು ಜೀವನದಲ್ಲಿ ಎಡವಿ ಬಿಟ್ಟೆ. ಏನೂ ಯೋಚನೆ ಮಾಡದೆ ತವರಿಗೆ ಬಂದ್ಬಿಟ್ಟೆ. ಎಲ್ಲರೂ ನನ್ನನ್ನ ಸ್ವಾವಲಂಬಿ ಮಾಡಬೇಕು, ಸ್ವತಂತ್ರವಾಗಿ ಬದುಕ್ಲಿಕ್ಕೆ ಹೇಳ್ಕೊಡ್ಬೇಕು ಅಂತ ನಾನಾ ತರದಲ್ಲಿ ಪ್ರಯತ್ನ ಮಾಡಿದ್ರು. ಆದ್ರೆ ನಂಗ್ಯಾಕೋ ಯಾವುದು ಬೇಡವಾಗಿತ್ತು. ಆಗ್ಲೂ ಈ ನನ್ನಮ್ಮನೆ ಕಣೆ ನನ್ಗೆ ಆಶ್ರಯ ಆಗಿದ್ದು. ಆ ನನ್ನಮ್ಮ ಜೀವನದಲ್ಲಿ ಎಲ್ಲಿ ಎಡವಿದಾಗ್ಲೂ ಕೈ ಹಿಡಿದ್ಲು, ಮೇಲೆತ್ತಿದ್ಲು. ಪುನಃ ಜೀವನದಲ್ಲಿ ಪುಟಿದೇಳು, ನಿನಗಾಗಿ ಬದುಕು ಅಂತ ತಿಳಿ ಹೇಳಿದ್ಲು. ನನ್ಗೆ ಒಂದು ಹೊಲಿಗೆ ಯಂತ್ರ ಕೊಡ್ಸಿ ನಿನ್ ಜೀವನದ ದಾರಿ ಮಾಡ್ಕೋ ಅಂತ ಸ್ವತಂತ್ರಳಾಗಿ ನನ್ಗೆ ಬದುಕು ಕಟ್ಟಿದ್ಲು. ನಾನು ಅವಳ ಪ್ರೀತಿಯ ಮಗಳಾಗಿ ಅವಳ ಆಸೆಯಂತೆ ನನ್ನ ಬದುಕು ಕಟ್ಟಿಕೊಂಡೆ. ನನ್ನನ್ನ ಸ್ವಾವಲಂಬಿ ಮಾಡಿದ್ಲೇ ಹೊರತು ನನ್ನ ಯಾವತ್ತೂ ಕುಗ್ಗಿಸ್ಲಿಲ್ಲ ಕಣೆ. ಅವಳು ತನ್ನ 70ರ ಹರೆಯದಲ್ಲೂ 16 ವರ್ಷದ ಹುಡುಗಿ ತರ ನಡೆದಾಡ್ತಿದ್ಲು. ಎಲ್ಲ ಅಡ್ಗೆನೂ ತಾನೇ ಅಚ್ಚುಕಟ್ಟಾಗಿ ಮಾಡೋಳು. ಯಾರಿಗೂ ಅಡ್ಗೆ ಮನೆಗ್ ಪ್ರವೇಶನೇ ಇರ್ಲಿಲ್ಲ. ಅವಳು ಮಾಡ್ತಿದ್ದ ಗೋಧಿ ಉಂಡೆ, ರವೆ ಉಂಡೆ, ಗೊಜ್ಜವಲಕ್ಕಿ ಈಗ್ಲೂ ಬಾಯಲ್ಲಿ ನೀರ್ ಬರುತ್ತೆ. ಅದೇನೋ ಅವಳ ತಮ್ಮ ಹಠಾತ್ತಾಗಿ ತೀರ್ಕೊಂಡ ಅಂತ ಸುದ್ದಿ ಬಂದ್ಮೇಲೆ ಅಯ್ಯೋ ನನ್ಕಿಂತ ಸಣ್ಣ ವಯಸ್ಸಿನ ನನ್ನ ತಮ್ಮ ಇಲ್ಲ ಅಂತ ಗೊತ್ತಾದ ಕೂಡ್ಲೆ ಯಾಕೋ ಸಪ್ಪೆ ಆಗ್ಬಿಟ್ಲು. ಮತ್ತೆ ಮತ್ತೆ ಮನ್ಸಲ್ಲೇ ಕೊರಗ್ತಿದ್ಲೋ ಏನೋ. 1-6 ತಿಂಗಳಲ್ಲೇ ಅವಳು ತುಂಬಾ ಸೋತ್ ಹೋದ್ಲು.
ಆದ್ರೂ ಕೂತಲ್ಲೇ ಸಾಯಿಬಾಬನ್ ಕತೆ, ದತ್ತಾತ್ರೇಯ ಸ್ತೋತ್ರ ಎಲ್ಲವನ್ನೂ ಹೇಳೋಳು. ಅಲ್ಲೇ ಇದ್ದ ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ರು ಅಂತ ಮಕ್ಕಳ ಹತ್ರ ಗೋಳ್ ಹೊಯ್ಕೊಳ್ಳೋಳು. ಮುಂದೆ ದೇವರ ಸ್ಥಾನಕ್ಕೆ ಹೋದಾಗ ಮುಂದೆ ನಿಂತ್ಕೊಂಡು ಕೈ ಮುಗಿದು ಶ್ರದ್ಧೆಯಿಂದ ಪೂಜೆ ನೋಡೋಳು. ವಯಸ್ಸಾದ್ರೂ ದೇವ್ರ ಸ್ತೋತ್ರ, ದೇವರಲ್ಲಿದ್ದ ಅಗಾಧ ಭಕ್ತಿ, ದೇವರನ್ನು ನೋಡೋ ಅವಳ ಉತ್ಸಾಹ ಮಾತ್ರ ಬತ್ಲೇ ಇಲ್ಲ. ಅದೊಂದಿನ ಅವಳು ಹೋಗ್ಬಿಟ್ಲು ಕಣೆ, ಬಾರದ ಲೋಕಕ್ಕೆ. ನಮ್ಮೆಲ್ಲರನ್ನ ಅನಾಥರನ್ನಾಗಿಸಿ ತನ್ನೆಲ್ಲ ಮಕ್ಕಳನ್ನ ದಡಕ್ ಸೇರಿಸಿ ಕಣ್ಮುಚ್ಚಿದ್ಲು. ಕಣ್ಮುಚ್ಚಿದಾಗ್ಲೂ ಅವಳ ಮುಖದ ಕಳೆ ಮಂದಸ್ಮಿತವಾಗಿ ನಗುತ್ತಿತ್ತು. ಯಾರಿಗೂ ನೋವು ಕೊಡದ ಜೀವ ತನ್ನ ಮಕ್ಕಳು, ಮೊಮ್ಮಕ್ಕಳು, ಕುಟುಂಬಕ್ಕಾಗಿ ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನ ಮರೆತು ಬದುಕು ಬಿಟ್ಟಿದ್ಲು. ಎಲ್ರನ್ನು ದಡ ಸೇರಿಸಿ ಆಕೆ ಗೆದ್ದಿದ್ಲು. ಸಾವಿನಲ್ಲೂ ಆ ಮುಖ ನಿಷ್ಕಲ್ಮಶ ಪ್ರೀತಿಯಿಂದ ನಗುತ್ತಾ ಇರುವಂತೆ ಮಲಗ್ಬಿಟ್ಟಿದ್ಲು. ಸಾನಾ, ನಮ್ಮಮ್ಮ ಸಾವಿರಕ್ಕೊಬ್ಳು ಕಣೆ ಎಂದು ಪರಿ ತುಂಬಿದ ಕಂಗಳಿಂದ ಸಾನಾಳನ್ನ ತಬ್ಬಿಕೊಂಡ್ಳು. ಕೇಳುಗ ಮಿತ್ರರೇ, ಇದುವರೆಗೆ ಸಾಹಿತ್ಯಾಸಕ್ತರು ಮತ್ತು ಪಥ್ಯಾಹಾರ ತಜ್ಞರೂ ಆಗಿರುವ ಕವಿತಾ ಎಸ್ ಉಪ್ಪೂರು ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.